ಹೆಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 29 ಜುಲೈ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವುದೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಿಫ್ಟಿಲಿ ಇವತ್ತೊಂದು ಸ್ಟ್ರಾಂಗ್ ಅಪ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಲೋಕ್ಕಿಂತ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಇಮಿಡಿಯೇಟ್ಲಿ ಒಂದು ಅಪ್ ಮೂವ್ನ ಕೊಟ್ಕೊಂಡು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ಗೆ ಎಂಟರ್ ಆಗುತ್ತೆ. ನೆಕ್ಸ್ಟ್ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ, ಬಟ್ ರಿಜೆಕ್ಟ್ ಆಗುತ್ತೆ. ಈ ಝೋನಲ್ಲಿ ಒಂದಷ್ಟು ರೆಸಿಸ್ಟೆನ್ಸನ್ನು ಪಡ್ಕೊಂಡು ರಿಜೆಕ್ಟ್ ಆಗುತ್ತೆ. ಅಗೈನ್ ಡೌನ್ ಬರುತ್ತೆ. ಡೌನ್ ಬಂದು ಮಾರ್ನಿಂಗ್ ಕ್ರಿಯೇಟ್ ಮಾಡಿದಂಥ ಲೋ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಆದ ಅಪ್ ಮೂವ್ನ ಕೊಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಲೋಕ್ಕಿಂತ ಕೆಳಗಡೆ ಸಸ್ಟೈನ್ ಆದರೆ ನೆಗೆಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಇವತ್ತು ಓಪನ್ ಆಗುವಾಗ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಇಮಿಡಿಯೇಟ್ಲಿ ಒಂದು ಅಪ್ ಮೂವ್ನ ಕೊಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಒಂದು ಫ್ರೆಶ್ ಲೋನ ಕ್ರಿಯೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಡೇ ಟ್ರೇಡಿಂಗ್ ಸೆಷನ್ಗಿಂತ ಕೆಳಗಡೆ ಬಂತು, ಆಗ ನೆಗೆಟಿವ್ ಆಗಲಿಲ್ಲ ಅಂತ ನೀವು ಕೇಳ್ಬೋದು. ಬಟ್ ಇವತ್ತು ಓಪನ್ ಆಗುವಾಗ ಇಮಿಡಿಯೇಟ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ಗಿಂತ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಇಮಿಡಿಯೇಟ್ಲಿ ಒಂದು ಅಪ್ ಮೂವ್ನ ಕೊಟ್ಕೊಂಡು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ಗೆ ಎಂಟರ್ ಆಗುತ್ತೆ. ಸೊ ಇದರ ಅರ್ಥ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಇಲ್ಲಿ ಒಂದಷ್ಟು ಬೈಯರ್ ಬರ್ತಾರೆ, ಬೈಯರ್ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾನೆ ಅಂತ. ಸೊ ನೆಕ್ಸ್ಟ್ ಈಗ ಡೌನ್ ಬಂದಾಗ ಏನಾಗುತ್ತೆ, ಇಲ್ಲಿ ಬಂದಂಥ ಒಂದಷ್ಟು ಬೈಯರ್ಗಳು ಈ ಪೊಸಿಷನನ್ನು ಡಿಫೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಫ್ರೆಶ್ ಲೋ ಇವತ್ತು ಕ್ರಿಯೇಟ್ ಆದ ನಂತರ ಈ ಲೋ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನಲ್ಲೂ ಇಂಪಾರ್ಟೆಂಟ್ ಆಗೋದಿಲ್ಲ. ಇವತ್ತೊಂದು ಬೌನ್ಸನ್ನು ಮಾಡಿರೋದ್ರಿಂದ, ಇವತ್ತು ಲೋವರ್ ಲೆವೆಲಿಂದ ಒಂದು ಬೌನ್ಸನ್ನು ಮಾಡಿರೋದ್ರಿಂದ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಇವತ್ತಿನ ಟ್ರೇಡಿಂಗ್ ಸೆಷನ್ನ ಲೋ ಆಗುತ್ತೆ. ಸೊ ಹಾಗಾಗಿ ಈ ಝೋನಲ್ಲಿ ಒಂದಷ್ಟು ಸಪೋರ್ಟ್ ಬರುತ್ತೆ, ಪ್ರೈಸ್ ಅಪ್ ಹೋಗುತ್ತೆ. ಇದೊಂದಷ್ಟು ರಿಜೆಕ್ಷನನ್ನು ಫೇಸ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಈ ಝೋನಲ್ಲಿ. ನೆಕ್ಸ್ಟ್ ಒಂದು ಬ್ರೇಕ್ಔಟನ್ನು ಮಾಡ್ಕೊಂಡು ಅಪ್ ಮೂವ್ನ ಕೊಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ಝೋನ್ 24,780ರಿಂದ 800 ಝೋನ್ ಅಂತ ಮೆನ್ಷನ್ ಮಾಡಿದ್ವಿ. ಈ ಝೋನಲ್ಲಿ ಒಂದಷ್ಟು ಹಾಲ್ಟ್ ಆಗುವಂಥ ಪ್ರಯತ್ನ ಆಗುತ್ತೆ, ಬಟ್ ಅಗೈನ್ ಅಪ್ ಹೋಗುತ್ತೆ, ರಿಟ್ರೇಸ್ಮೆಂಟನ್ನು ಮಾಡುತ್ತೆ. ಅಗೈನ್ ಈ ಝೋನಿಂದನೇ ಒಂದು ಬೌನ್ಸ್ ಬಂದಿರುವಂಥದ್ದು. ಸೊ ಹಾಗಾಗಿ ಆ 24,800 ಝೋನನ್ನು ಕೂಡ ಬ್ರೇಕ್ಔಟ್ ಮಾಡಿ ಹೈಯರ್ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗ್ಬೋದು, ಈ ಅಪ್ ಮೂವ್ ಮುಂದುವರಿತಾ ನೋಡೋಣ. ಮೊದಲನೇದಾಗಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ಡೈಲಿ ಚಾರ್ಟಲ್ಲಿ ಯಾವ ರೀತಿ ಇದೆ ಅಂತ. ಕಂಟಿನ್ಯೂಸ್ ಆದ 3 ದಿನದ ಡೌನ್ ಮೂವ್ ನಂತರ ಒಂದು ಒಳ್ಳೆ ಅಪ್ ಮೂವ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆದ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಡೌನ್ ಮೂವ್ನ ಬಾಡಿಯನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಿದೆ. ವಿಕ್ಕನ್ನು ಕವರ್ ಮಾಡಲಿಲ್ಲ, ಬಟ್ ಬಾಡಿಯನ್ನು ಕಂಪ್ಲೀಟ್ ಆದ ಕವರ್ ಮಾಡ್ಕೊಂಡು ಅಪ್ ಮೂವ್ನ ಕೊಡಿ. ಒಂದು ಸ್ಟ್ರಾಂಗ್ ಆದ ರಿಟ್ರೇಸ್ಮೆಂಟ್ ಮೂವ್ ಬಂತು ಅಂತ ಹೇಳ್ಬೋದು. ಆಸ್ ಆಫ್ ನೋ ಇವತ್ತಿನ ಕ್ಯಾಂಡಲ್ ನೋಡಿದಾಗ ಸ್ವಲ್ಪ ಪಾಸಿಟಿವ್ ಇದೆ. ಸೊ ಒಂದು ಡೌನ್ ಮೂವ್, ಒಂದು ರಿಟ್ರೇಸ್ಮೆಂಟ್ ಮೂವ್ ಅನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು ಆಸ್ ಆಫ್ ನೋ. ಸೊ ಹಾಗಾಗಿ ನಾಳೆಗೆ ಇವತ್ತಿನಲ್ಲೂ ಅಗೇನ್ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ. ಮುಂದಿನ ದಿನಗಳಿಗೆ ಇವತ್ತಿನಲ್ಲೂ ಏನಾಗುತ್ತೆ, ಅದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ. 24,600 ಲೆವೆಲ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ ಇಮಿಡಿಯೇಟ್ಲಿ ಯಾವೆಲ್ಲ ಲೆವೆಲ್ ನಾಳೆಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದರೆ, ಇಮಿಡಿಯೇಟ್ಲಿ ಲೋವರ್ ಲೆವೆಲಲ್ಲಿ 24,780 ಲೆವೆಲ್ ಏನಾಗುತ್ತೆ, ಅದು ಅಥವಾ 770 ಲೆವೆಲ್ ಏನಾಗುತ್ತೆ, ಅದು ನಾಳೆ ಟ್ರೇಡಿಂಗ್ ಸೆಷನ್ಗೆ ಇಮಿಡಿಯೇಟ್ ಸಪೋರ್ಟ್ ಆಗುತ್ತೆ. ಸೊ ಇವತ್ತು ಇಲ್ಲಿ ಸ್ಟ್ರಾಂಗ್ ಆದ ಅಪ್ ಮೂವ್ನ ಕೊಡುತ್ತೆ, ಒಂದು ರಿಜೆಕ್ಟ್ ಆಗುವಂಥ ಪ್ರಯತ್ನ ಮಾಡುತ್ತೆ. ಲೋವರ್ ಲೆವೆಲ್ ಇಲ್ಲಿ 2 ವೀಕನ್ನು ಕ್ರಿಯೇಟ್ ಮಾಡಿ ಅಗೇನ್ ಒಂದು ಅಪ್ ಮೂವ್ನ ಕೊಟ್ಟಿರುವಂಥದ್ದು. ಸೊ ಇಮಿಡಿಯೇಟ್ ಸಪೋರ್ಟ್ ಆಗಿ ಆ ಲೆವೆಲ್ ನಾಳೆಗೆ ಆ್ಯಕ್ಟ್ ಆಗುತ್ತೆ. ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಥವಾ ಫ್ಲಾಟ್ ಓಪನ್ ಆಗಿ ಡೌನ್ ಬಂತು ಅಂದರೆ ಈ ಝೋನ್ ಹೋಲ್ಡ್ ಆಗಬೇಕಾಗತ್ತೆ. ಇಲ್ಲಿ ಸ್ಟ್ರಾಂಗ್ ಅಪ್ ಮೂವ್ ಕೊಡ್ತಾ ಇತ್ತು, ಇಲ್ಲಿ ಸೆಲ್ಲರ್ ಅಟೆಂಪ್ಟನ್ನು ಮಾಡ್ತಾರೆ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ. ಈ ಝೋನಲ್ಲಿ ಒಂದಷ್ಟು ಸೆಲ್ಲರ್ ಬಂದಿದ್ದರು. ಸೊ ಅವನು ಅಟೆಂಪ್ಟನ್ನು ಮಾಡ್ತಾನೆ, ಬಟ್ ಇಲ್ಲಿ ಬೈಯರ್ಗಳು ಅಗೇನ್ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾನೆ. ಸೊ ಹಾಗಾಗಿ ನಾಳೆ ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲ್ಗಿಂತ ಕೆಳಗಡೆ 24,770 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತಿದೆ, ಆಗ ಒಂದಷ್ಟು ಇಂಟರ್ಡೇಲಿ ರಿಟ್ರೇಸ್ಮೆಂಟ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. 24,700 ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಈ ಝೋನ್ ಏನಾಗುತ್ತೆ, ಇದು ನಮ್ಮ ನೆಕ್ಸ್ಟ್ ಝೋನ್ ಆಗುತ್ತೆ. ಈ ಝೋನಲ್ಲಿ ಒಂದಷ್ಟು ಬ್ರೇಕ್ಔಟನ್ನು ಮಾಡಿಕೊಂಡು ಅಪ್ ಮೂವ್ನ ಕೊಟ್ಟಿತ್ತು. ಇನ್ ಕೇಸ್ 700 ಕೂಡ ಬ್ರೇಕ್ ಡೌನ್ ಮಾಡ್ತು ಅಂತಿದೆ. ನೆಕ್ಸ್ಟ್ ಸಪೋರ್ಟ್ ಇರುವಂಥದ್ದು ಡೌನ್ ಸೈಡಲ್ಲಿ 24,600 ಲೆವೆಲ್ ಆಗುತ್ತೆ. ಆ ಝೋನನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವು ಲೋವರ್ ಲೆವೆಲಲ್ಲಿ 770 ಝೋನನ್ನು ವಾಚ್ ಮಾಡಬೇಕು, ನೆಕ್ಸ್ಟ್ 700 ಝೋನನ್ನು ವಾಚ್ ಮಾಡಬೇಕಾಗುತ್ತೆ. ಅದು ಬ್ರೇಕ್ ಆಯಿತು ಅಂತಿದೆ, ಇವತ್ತಿನ ಟ್ರೇಡಿಂಗ್ ಸೆಷನ್ನ ಲೋವನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಹೈಯರ್ ಲೆವೆಲ್ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, 24,900. ಸೊ ಇಲ್ಲಿ ಒಂದಷ್ಟು ರೆಸಿಸ್ಟೆನ್ಸ್ ಇತ್ತು ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ. ಈ ಝೋನಿಂದ ಒಂದು ರಿಜೆಕ್ಷನ್ ಬಂದು ಡೌನ್ ಬಂದಿರುವಂಥದ್ದು. ಸೊ ಈಗ ಈ ಝೋನ್ಗೆ ಎಂಟರ್ ಆಗ್ತದೆ. ಸೊ ಈ ಝೋನಲ್ಲಿ ಅಗೇನ್ ಸೆಲ್ಲರ್ ಪ್ರೈಸನ್ನು ಪುಷ್ ಮಾಡ್ತಾರೆ ಅಂತ ಹೇಳಿ ಅದು ನೆಗೆಟಿವ್ ಆಗುತ್ತೆ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಒಂದು ನೆಗೆಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರು ಕೂಡ ಒಂದಷ್ಟು ರಿಟ್ರೇಸ್ಮೆಂಟ್ ಡೌನ್ ಮೂವ್ ಬರುವಂಥ ಸಾಧ್ಯತೆ ಇದೆ. ಸೊ ಈ ಝೋನನ್ನು ಬ್ರೇಕ್ ಮಾಡಿ ಸಸ್ಟೈನ್ ಆಯಿತು ಅಂತ ಹೇಳಿ 24,900 ಬ್ರೇಕ್ ಮಾಡಿ ಸಸ್ಟೈನ್ ಆಯಿತು ಅಂತ ಹೇಳಿದೆ. ನೆಕ್ಸ್ಟ್ 24,980 ಹಾಗೆ ಈ ಗ್ಯಾಪನ್ನು ಕೂಡ ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ನಾವು ಈ ಡೌನ್ ಮೂವ್ನ ಒಂದು ರಿಟ್ರೇಸ್ಮೆಂಟನ್ನು ಚೆಕ್ ಮಾಡೋದರೆ, ಸೊ ಕಂಟಿನ್ಯೂಸ್ ಆದ ಒಂದು ಡೌನ್ ಮೂವ್ ಬರ್ತಾಯಿತ್ತು, ಇಲ್ಲಿಂದ ಒಂದು ಸ್ಟ್ರಾಂಗ್ ಡೌನ್ ಮೂವ್ ಬರ್ತಾ ಇತ್ತು. ಸೊ ಒಂದು ಡೌನ್ ಮೂವ್ ಬಂದಾಗ ನೆಕ್ಸ್ಟ್ ಒಂದು ರಿಟ್ರೇಸ್ಮೆಂಟ್ ಬರುತ್ತೆ, ನೆಕ್ಸ್ಟ್ ಅಗೇನ್
ಡೌನ್ ಮೂವ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಕೂಡ ನಾವು ನೋಡೋದಾದ್ರೆ ಸೊ ಈ ಹಿಂದೆ ಕೂಡ ಡೌನ್ ಮೂವ್ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಟ್ಕೊಂಡೇ ಬರ್ತಾ ಇತ್ತು ಅಂತ ಹೇಳ್ಬೋದು. ಒಂದು ಡೌನ್ ಮೂವ್, ಒಂದು ರಿಟ್ರೇಸ್ಮೆಂಟ್, ಅಗೈನ್ ಡೌನ್ ಮೂವ್, ಒಂದು ರಿಟ್ರೇಸ್ಮೆಂಟ್, ಅಗೈನ್ ಡೌನ್ ಮೂವ್, ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಮಾಡ್ತಿದೆ. ಸ್ಟ್ರಕ್ಚರ್ ಸ್ಟಿಲ್ ನೆಗೆಟಿವ್ ಇದೆ, ಸ್ಟ್ರಕ್ಚರ್ಲಿ ಆಸ್ ಆಫ್ ಏನು ಚೇಂಜಸ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಡೌನ್ ಮೂವ್ನ ರಿಟ್ರೇಸ್ಮೆಂಟ್ ಮೂವನ್ನು ನಾವು ಚೆಕ್ ಮಾಡೋದಾದ್ರೆ ಸೊ 50% ರಿಟ್ರೇಸ್ಮೆಂಟ್ ಎಲ್ಲಿ ಬರುತ್ತೆ, 50% to 61% ರಿಟ್ರೇಸ್ಮೆಂಟ್, 61% ರಿಟ್ರೇಸ್ಮೆಂಟ್ 25,000ರಲ್ಲಿ ಬರುತ್ತೆ. ಅದೇ ರೀತಿ 50% 24,928 ಝೋನಲ್ಲಿ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆದ ಝೋನ್ ಆಗುತ್ತೆ ಅಂತ ಹೇಳ್ಬೋದು. ಈ ಝೋನ್ಗಿಂತ ಮೇಲೆ ಸಸ್ಟೈನ್ ಆದರೆ ಇದು ರಿವರ್ಸಲ್ ಮೂವ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಆಸ್ ಆಫ್ ನೋ ಇದೊಂದು ರಿಟ್ರೇಸ್ಮೆಂಟ್ ಮೂವ್ ಆಗಿ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಕರೆಂಟ್ಲಿ 24,900 ಝೋನನ್ನು ನಾವು ನಾಳೆ ಟ್ರೇಡಿಂಗ್ ಸೆಷನಲ್ಲಿ ವಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಪ್ರೈಸ್ ಆಕ್ಷನ್ ಇರುತ್ತೆ ಅಂತ 900 ಹಾಗೆ 928 ಒಂದನ್ನು ಕೂಡ ನಾವು ಟ್ರೀಟ್ ಮಾಡ್ಬೋದು. ಇದು 50% ರಿಟ್ರೇಸ್ಮೆಂಟ್ ಲೆವೆಲ್ ಆಗುತ್ತೆ. ಹಾಗೆ 25,000 61.8% ರಿಟ್ರೇಸ್ಮೆಂಟ್ ಲೆವೆಲ್ ಆಗುತ್ತೆ. ಹಾಗೆ ನಾಳೆಗೆ ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡೋದ್ರೆ ಸೊ ಇವತ್ತು ಕಾಲಲ್ಲಿ ಒಂದಷ್ಟು ಕವರಿಂಗ್ ಆಗಿದೆ, ಸ್ವಲ್ಪ ಕವರಿಂಗ್ ಆಗಿದೆ ಅಂತ ಹೇಳ್ಬೋದು. ನಾವು ಚೇಂಜಸನ್ನು ನಾವು ನೋಡೋದರೆ ಸೊ ಇವತ್ತು 70 ಲಕ್ಷ ಕಾಲಲ್ಲಿ ಕವರಿಂಗ್ ಆಗಿದೆ, ತುಂಬ ಏನು ಕವರಿಂಗ್ ಆಗಿಲ್ಲ, ಬಟ್ 70 ಲಕ್ಷ ಕವರಿಂಗ್ ಆಗಿದೆ. ಸೊ 24,800, 900 ಹಾಗೆ 25,000ದಲ್ಲಿಯೂ ಕವರಿಂಗ್ ಆಗಿದೆ. ಪುಟ್ಟಲ್ಲಿ 1.68 crore ರೈಟಿಂಗ್ ಆಗಿದೆ, ಸೊ ಪಾಸಿಟಿವ್ ಆಗಿದೆ. ಸೊ ಇಮಿಡಿಯೇಟ್ಲಿ 24,800ರಲ್ಲಿ ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇರುವಂಥದ್ದು 84 ಲಕ್ಷ ರೈಟಿಂಗ್ ಇದೆ. ಇವತ್ತು 26 ಲಕ್ಷ ಕವರಿಂಗ್ ಆಗಿದೆ. ಹಾಗೆ ನೆಕ್ಸ್ಟ್ 24,900ರಲ್ಲಿ ಕೂಡ 84 ಲಕ್ಷ ರೈಟಿಂಗ್ ಇದೆ. ನೆಕ್ಸ್ಟ್ 25,000ದಲ್ಲಿ ಹೈಯೆಸ್ಟ್ ಇರುವಂಥದ್ದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ 25,000 ಆಗುತ್ತೆ. ಸೊ ನಾಳೆ ಏನಾದರೂ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ 24,900ನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡ್ತು ಅಂತೇಳಿದೆ. ಹಾಗೆ ಈ ಎರಡು ಸ್ಟ್ರೈಕ್ 800 ಹಾಗೆ 900ರಲ್ಲಿ ಒಂದಷ್ಟು ಕವರಿಂಗ್ ಬರ್ಬೋದು, ಅದು ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ 24,800, 700 ಇವತ್ತು ಒಂದಷ್ಟು ಅಡಿಷನ್ ಆಗಿದೆ. ಸೊ ಹಾಗಾಗಿ ಲೋವರ್ ಲೆವೆಲಲ್ಲಿ 770 ಹಾಗೆ 700 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಝೋನ್ ಬ್ರೇಕ್ ಆಯಿತು ಅಂದರೆ ಅಗೇನ್ ಅದು ನೆಗೆಟಿವ್ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಲೋವರ್ ಲೆವೆಲ್ ನಾವು 770 ಲೆವೆಲನ್ನು ವಾಚ್ ಮಾಡಬೇಕಾಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತು ಅಂತ ಹೇಳಿದ್ರೆ ನೆಕ್ಸ್ಟ್ 700 ನಮ್ಮ ಸಪೋರ್ಟ್ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.